ನೋಡಿ ಆದ್ರೇನು ಇಲ್ಲ ನೀವು 80 kg ಇದೀರಾ 90 80 ಅವರು 100 kg ಇದ್ದೀನಿ ಸರ್. ಇದೇನ್ ಸರ್ ಇದು ಹಂಗೇನಾದ್ರು ಇದೆಯಾ ಸರ್? ಇದು ಇಲ್ಲ 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 ಇದು ಜಸ್ಟ್ ಓಕೆ ಸರ್ ಮಾಡ್ತೀನಿ. ಇದೊಂದು ಕಲರ್ ಆಯ್ತು, ಇದೊಂದು ಕಲರ್ ಕಲರ್ ಕಾಂಬಿನೇಷನ್ ಈ ತರ ಮಾಡ್ಬೋದು ಅಂತ. ಇದು ಅದಕ್ಕೆ ಒಂದೊಂದು ನಂಬರ್, ಒಂದೊಂದು ಕಲರ್ಗೆ ಒಂದೊಂದು ಕೋಡ್ ನಂಬರ್ ಇದೆ. ಸರ್ ವುಡನ್ ನೋಡಿ ಸರ್, ವುಡನ್ ಕಲರ್ ಅಲ್ಲಿ ತುಂಬಾ ಇದೆ, ವೆಜ್ ಇದೆ. ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು JP ನಗರದಲ್ಲಿ ಇರ್ತಕ್ಕಂಥ ಶಾಮಣ್ಣ ಗಾರ್ಡ್ನಲ್ಲಿ ಒಂದು ಇಂಟೀರಿಯರ್ ಡೆಕೋರೇಟರ್ ಅಂದರೆ ಅಲ್ಯೂಮಿನಿಯಂ ಇಂಟೀರಿಯರ್ ಡೆಕೋರೇಟರ್ಗೆ ನಮ್ಮ ಪದ್ಮನಾಭನವರು ಕರೆದ್ರು, ಬನ್ನಿ ಸರ್ ಒಂದು ವಿಡಿಯೋ ಮಾಡಿಕೊಡಿ ಅಂತ ಹೇಳಿದ್ರು. ಆ ಉದ್ದೇಶದಿಂದ ನಾನು ಇಲ್ಲಿ ಬಂದಿದ್ದೀನಿ. ನಾನು ಈಗ ಫಸ್ಟ್ ಜನ್ರೇಷನು, ಸೆಕೆಂಡ್ ಜನ್ರೇಷನ್, ಇವಾಗ 6th ಜನರೇಷನ್ ಆಗ್ತಾ ಬರ್ತಾ ಇದೆ. ಮರ ಗಿಡಗಳೆಲ್ಲ ಕಡಿದು ಕಾಡು ಎಲ್ಲ ನಾಶ ಮಾಡ್ತಾ ಇದ್ದಾರೆ. ಇವು ಹೊಸ ಟೆಕ್ನಾಲಜಿನ ಪದ್ಮನಾಭ ಥರದವರು ಬೆಂಗಳೂರಿನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ತುಂಬ ವರ್ಷದಿಂದ ಇದೆ, ಅದಿನ್ನ ಪ್ರವರ್ಧಮಾನಕ್ಕೆ ಬಂದಿರಲಿಲ್ಲ. ಈಗ ಸಾಕಷ್ಟು ಜನ ಹೊಸ ವಿನ್ಯಾಸದಿಂದ ಮನೆ ಕಟ್ಟಿಸ್ತಾ ಇರೋದ್ರಿಂದ ಈ ಅಲ್ಯೂಮಿನಿಯಂ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮನೆ ತುಂಬಾ ಸೊಗಸಾಗಿ ಬರುತ್ತೆ. ಆ ರೀತಿನೇ ನಮಗೆ ಇಂಟೀರಿಯರ್ ಡೆಕೋರೇಟೆಡ್ ಮೈನ್ ಮನೆ ಕಟ್ಸೋದು ದೊಡ್ಡದಲ್ಲ. ಇಂಟೀರಿಯರ್ ಹೊರಗಡೆ ಬಂದವರು ನೋಡಿದಾಗ ಯಾರಪ್ಪ ಕಟ್ಸಿದ್ದು, ಯಾರಪ್ಪ ಇಂಟೀರಿಯರ್ ಡೆಕೋರೇಷನ್ ಮಾಡಿದ್ದು ಅನ್ನೋ ತರ ಇರಬೇಕು. ಆ ರೀತಿ ನಿಮ್ಮ ಮನೆಗಳಿಗೆ ನಮ್ಮ ಪದ್ಮನಾಭ ಅವರು ಮಾಡ್ಕೊಡ್ತಾರೆ. ಸಾಕಷ್ಟು ಮನೆಗಳನ್ನ ಇಂಟೀರಿಯರ್ ಡೆಕೋರೇಟೆಡ್ ಮಾಡ್ಕೊಂಡಿದ್ದಾರೆ. ಬಹಳ ಕಡಿಮೆ ದುಡ್ಡಿನಲ್ಲಿ, ಬಹಳ ಕಡಿಮೆ ಅಂತರದಲ್ಲೇನೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇರೆಯವ್ರಿಗೆಲ್ಲ ಕಡಿಮೆ ದುಡ್ಡಿನಲ್ಲಿ ಮಾಡ್ಕೊಡ್ತಾರೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ಬಲ್ಲಿ ಈ ಕಾರ್ಯಕ್ರಮಕ್ಕೆ. ಸರ್ ನಮಸ್ಕಾರ ಸರ್. ನನ್ನ ಹೆಸರು ಶಿವಶಂಕರ್ ಅಂತ. ಸರ್ ತಾವು ಎಷ್ಟು ವರ್ಷದಿಂದ ಈ ಇಂಟೀರಿಯರ್ ಡೆಕೋರೇಟರ್ ಅಲ್ಯೂಮಿನಿಯಂ ಮಾಡ್ತಾ ಇದ್ರಿ ಸರ್? ಸರ್ ನಾವು ಆಕ್ಚುಲಿ ಒಂದು 20 ವರ್ಷ ಮೇಲೆ ಆಯ್ತು. ಗುಡ್. ಹೌದು ಸರ್. 20 ವರ್ಷದಿಂದ ಜನಗಳಿಗೆ ಅಷ್ಟು ಪರಿಚಯ ಇರ್ಲಿಲ್ಲ ಇದು ಸರ್. ಅಲ್ಯೂಮಿನಿಯಂ ಎಲ್ಲ ಉಡ್ಡು ಅಂತ ಹೋಗ್ಬಿಟ್ಟು ಮರ ಗಿಡ ಎಲ್ಲ ಕಡ್ದ್ಬಿಟ್ಟು ಬೆಂಗಳೂರು ಇಡೀ ಕರ್ನಾಟಕದ ನಾಶ ಮಾಡಾಕ್ಬಿಟ್ರು ಕೆಲವು ಜನ ಡೆವಲಪರ್ಗಳು. ಅದೇ ಸರ್, ನಾವು ಸ್ವಲ್ಪ ಮರ ಎಲ್ಲ ಉಳಿಸ್ಬೇಕು ಅಂತಾನೆ ಈ ತರ ಒಳ್ಳೆ ಕಾನ್ಸೆಪ್ಟ್ ಸರ್ ಇದು. ಓಕೆ ಸರ್, ಏನಿಲ್ಲ ಸರ್, ನಮ್ಗೆ ನಮ್ಮ ಸಬ್ಸ್ಕ್ರೈಬರ್ಗೆ, ಫಾಲೋವರ್ಸ್ಗೆ, ಕರ್ನಾಟಕದ ಜನತೆಗೆ ನಿಮ್ಮ ಹೊಸ ವಿನ್ಯಾಸ ಏನ್ ಅಲ್ಯೂಮಿನಿಯಂ ಡೆಕೋರೇಟ್ ಇದ್ದೀರಾ, ಡೀಟೇಲ್ಸ್ ಒಂದು ತಪ್ಪದಂಗೆ ಏನ್ ರೇಂಜ್ ಆಗುತ್ತೆ, ಯಾವ ಮನೆ ಕಟ್ಬೋದು, ನೀವು ಎಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಕರೆದ್ರು ಹೋಗ್ತೀರಾ, ಅಥವಾ ಇಲ್ಲೇ ಬಂದು ನಾವು ಇಂಟೀರಿಯರ್ ಡೆಕೋರೇಷನ್ ನೋಡಿ ಇಲ್ಲಿ ನಮ್ಗೆ ಕ್ಯಾಟ್ಲಾಗ್ ನೋಡಿ ನಿಮ್ಮ ಬುಕ್ ಮಾಡ್ಕೊಬೇಕಾ ಅಥವಾ ನೀವೇ ಹೋಗ್ತೀರಾ, ಎಲ್ಲಾ ಡೀಟೇಲ್ಸ್ ಹೇಳ್ಬಿಟ್ರೆ ಬಹಳ ಧನ್ಯವಾದಗಳು ಸರ್. ನಮ್ಗೆ ಬಾನವಿ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಒಂದು ಕಂಪನಿ ರನ್ ಅಪ್ ಆಗ್ತಾ ಇದೆ. ಈಗ ನಾವು ಇರೋದು ಬೆಂಗಳೂರು JP ನಗರಲ್ಲಿ, JP ನಗರ 5th ಫೇಸ್ ಶಾಮಣ್ಣ ಗಾರ್ಡನ್ ಸರ್ಕಲ್ ನಮ್ದು ಆಫೀಸ್ ಇದೆ, 2nd ಫ್ಲೋರ್ ಅಲ್ಲಿ. ಓಕೆ, ನಾವು ಮಾಡೋದು ಫಸ್ಟ್ ಆಫ್ ಆಲ್ ನಾವು ಅಲ್ಯೂಮಿನಿಯಂ ಇಂಟೀರಿಯರ್ಲಿ ಫಸ್ಟ್ 2 ಟೈಪ್ ಮಾಡ್ತಾ ಇದ್ದೀನಿ. ಒಂದು ಪ್ರೀಮಿಯಂ ಕ್ವಾಲಿಟಿ, ಅದಕ್ಕಿಂತ ಸ್ವಲ್ಪ ಹೈ ರೇಂಜಲ್ಲಿ ಸುಪೀರಿಯರ್ ಕ್ವಾಲಿಟಿ ಅಂತ ಒಂದು ರೂಟಿಂಗ್ ಮೆಥಡಲ್ಲಿ ಒಂದು ಕ್ವಾಲಿಟಿ ಮಾಡ್ತಾ ಇದ್ದೀನಿ. ಆ ಥರ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಸರ್ ಇದನ್ನ ನೋಡಿ ಸರ್, ಇದು ಸ್ಟಾರ್ಟಿಂಗ್ ಈ ತರ ಬರುತ್ತೆ ನಮ್ದು. ನೋಡಿ ಇದು ಫ್ರೇಮ್ ಬರುತ್ತೆ, ಇದು ಲಾಫ್ಟ್ ಮಾಡಿದ್ದೀನಿ. ಇದೆಲ್ಲ ಪ್ರೀಮಿಯಂ ಕ್ಯಾಟಗರಿಯಲ್ಲಿ ಬರುತ್ತೆ ಸರ್. ಸರ್ ನೋಡಿ ಲಾಫ್ಟ್ ಇದು ಮಾಡಿರೋದು, ಲಾಫ್ಟಿಂಗ್ ಈ ತರ ಬರುತ್ತೆ, ಎಲ್ಲ ಸಾಫ್ಟ್ ಕ್ಲೋಸ್ ಬರುತ್ತೆ ಸರ್. ಇದೇನು ಡಿಫ್ರೆನ್ಸ್ ಏನು ಅಂದ್ರೆ, ಈ ತರ ಪ್ರೀಮಿಯಂ ಸುಪೀರಿಯರ್ ಡಿಫ್ರೆನ್ಸ್ ಏನು ಅಂದ್ರೆ, ನೋಡಿ ಇಲ್ಲಿ ನೀವು ಕಾಣಿಸ್ತಾ ಇರ್ತೀಯಲ್ಲ ಸೈಡ್ ಅಲ್ಲಿ, ಇದು ಫ್ರೇಮ್ ಬರುತ್ತೆ ಇದಕ್ಕೆ, ಇದು ಪ್ರೀಮಿಯಂ ಕ್ವಾಲಿಟಿ. ಎಷ್ಟು ಥಿಕ್ನೆಸ್ ಎಷ್ಟು ಬರುತ್ತೆ ಸರ್ ಅದು? ಸರ್ ಅದು ಶೀಟ್ ಥಿಕ್ನೆಸ್ ಬಂದ್ಬಿಟ್ಟು 3 mm ಇರುತ್ತೆ ನಿಮ್ಗೆ. ಅದು ನಮ್ ಫ್ರೇಮ್ ಬಂದ್ಬಿಟ್ಟು 18 mm ಫ್ರೇಮ್ ಇರುತ್ತೆ ಸರ್. ಮರಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇರುತ್ತೆ ಸರ್? ಇದಕ್ಕೂ ವ್ಯತ್ಯಾಸ ಅಂದ್ರೆ ನಿಮ್ಗೆ ಅದು ಮೇನ್ಲಿ ವ್ಯತ್ಯಾಸ ಅಂದ್ರೆ ಅದು ಲೈಫ್ ಟೈಮ್ ವ್ಯಾರಂಟಿ ಬರುತ್ತೆ, ಅದೇ ಮೇನ್ ಅಡ್ವಾಂಟೇಜ್ ಅಲ್ಯೂಮಿನಿಯಂ ಮಾಡಿಸಿದ್ರೆ. ಸೌಂಡ್ ಏನು ಬರಲ್ಲ ಅಲ್ಲ ಇದು? ಇಲ್ಲ ಸರ್, ಎಲ್ಲ ನೋಡಿ ನೀವೇ ನೋಡಿ, ಎಲ್ಲ ಸಾಫ್ಟ್ ಕ್ಲೋಸ್ ಆಗಿರುತ್ತೆ ನೋಡಿ. ಮತ್ತೆ ನಾವು ಏನು ಒಂದು ಸ್ಕ್ರೂ ಕೂಡ ಯೂಸ್ ಮಾಡಲ್ಲ, ಎಲ್ಲ ನಾವು ರಿಬೀಟ್ ಯೂಸ್ ಮಾಡ್ತಾ ಇದೀನಿ, ನೋಡಬಹುದು. ಇದೆಲ್ಲ ರಿಬೀಟ್ ಯೂಸ್ ಮಾಡ್ತಾ ಇದೀನಿ. ಯಾವ್ದಕ್ಕೂ ನಾವು ಸ್ಕ್ರೂ ಯೂಸ್ ಮಾಡಲ್ಲ, ಅದಕ್ಕೆ ನಿಮ್ಗೆ ಪರ್ಮನೆಂಟ್ ಆಗಿರುತ್ತೆ, ಅದು ಗಟ್ಟಿ ಆಗಿರುತ್ತೆ ಯಾವಾಗ್ಲೂ. ಆಪ್ಷನಲ್ ಆಗಿ ಮಾಡಿದೀನಿ. ಈ ತರ ಲಿಫ್ಟ್ ಅಪ್ ಕೂಡ ಮಾಡಬಹುದು ನೋಡಿ, ಅಂದ್ರೆ ಫುಲ್ ಜಾಗ ನಿಮ್ಗೆ ಯೂಸ್ ಆಗುತ್ತೆ, ಇಲ್ಲಿ ಓಪನ್ ಫುಲ್ ಯೂಸ್ ಮಾಡಬಹುದು. ಆತರ ಅದನ್ನು ಸಾಫ್ಟ್ ಕ್ಲೋಸ್ ಆಗುತ್ತೆ.
ಸರ್ ಇದೇನ್ ಸರ್ ಇದು ಹಂಗೇನಾದ್ರು ಇದೆಯಾ ಸರ್ ಇದನ್ನು? ಇಲ್ಲ 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 ಇಲ್ಲ, ಇದು ಜಸ್ಟ್ ಡೆಮೋ ತೋರ್ಸಕ್ಕೋಸ್ಕರ ಈ ತರ ಮಾಡಿ ಇಟ್ಟಿದ್ದೀನಿ. ಎಲ್ಲ ಪ್ರೀಮಿಯಂ ಕ್ವಾಲಿಟಿ ನೋಡಿ. ಇಲ್ಲೆಲ್ಲ ಫ್ರೇಮ್ ಬರುತ್ತೆ, ಸುತ್ತ ಫ್ರೇಮ್ ಬರುತ್ತೆ ಸರ್ ನೋಡಿ. ಒಳಗಡೆ ಒಂದು ನಿಮ್ಗೆ ಸೌಂಡ್ ಬರಬಾರ್ದು ಅಂತ ಒಂದು ಫೆಲ್ಟ್ ಕೂಡ ಹಾಕಿದ್ದೀನಿ ಸರ್. ನೋಡಿ ಸರ್, ಇಂಜಸ್ ಎಲ್ಲ ನೀವು ನೋಡಿ, ಎಲ್ಲಾನು ಪ್ರತಿಯೊಂದು ನಾವು ರಿಪೀಟ್ ಯೂಸ್ ಮಾಡ್ತಾ ಇದೀನಿ. ಇದು ಬ್ಯಾಕ್ ಸೈಡ್ ಶೀಟ್ ಬರುತ್ತೆ, ಇದ್ರ ಒಳಗಡೆ ಮಧ್ಯದಲ್ಲಿ ಹೋಳ ಇರುತ್ತೆ, ಅದಕ್ಕೆ ನಾವು ಥರ್ಮೋಕೋಲ್ ಹಾಕ್ತೀವಿ ಸರ್. ಓಕೆ, ಆಮೇಲೆ ನೋಡಿ ಸರ್, ಇದು ಸುಪೀರಿಯರ್ ಕ್ವಾಲಿಟಿ ನೋಡಿ ಸರ್. ಫಿನಿಶಿಂಗ್ ನೋಡಿ ಸರ್, ಇದು ಫಿನಿಶಿಂಗ್ ನೋಡಿ ಸರ್. ಎಡ್ಜ್ ಈ ತರ ರೂಟಿಂಗ್ ಮೆಥಡ್ ಅಲ್ಲಿ ಮಾಡಿ ಈ ತರ ಫೋಲ್ಡ್ ಮಾಡೋದು. ಕಸ್ಟಮರ್ ಬಂದ್ರೆ ತೋರ್ಸಕ್ಕೋಸ್ಕರ ಈ ತರ ಲೈಫ್ ಟೈಮ್ ಸರ್. ಆಲ್ಮೋಸ್ಟ್ ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಲೈಫ್ ಟೈಮ್ ಬರುತ್ತೆ. ಒಳಗಡೆ ನೋಡಿ ಈ ತರ ಮಿರರ್ ಕೂಡ ಮಾಡಬಹುದು. ಮಿರರ್ ನೋಡ್ರಪ್ಪ. ಇದು ಸರ್ ಇದು ಸೇಮ್ ಡಿಸೈನ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಸೇಮ್ ಮೆಥಡ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮಾಡಿದ್ರಂತದ್ದು. ಎಲ್ಲ ಸಾಫ್ಟ್ ಕ್ಲೋಸ್ ಬರುತ್ತೆ ಸರ್. ವಾಟರ್ ತೋರಿಸಿ ಸರ್ ಹಂಗೆ. ಸರ್ ವಾರ್ಡ್ರೋಬ್ ಜಸ್ಟ್ ಪ್ರೊಸೆಸಿಂಗ್ ಅಲ್ಲಿ ಇದೆ, ಅದ್ರನ್ನು ತೋರಿಸ್ತೀನಿ ನೋಡಿ. ಇದೂನು ಸುಪೀರಿಯರ್ ಕ್ವಾಲಿಟಿಯಲ್ಲೇ ಮಾಡಿರೋದು ನೋಡಿ. ಎಷ್ಟು ಗಟ್ಟಿ ಇದೆ, ವೆಯ್ಟ್ ಎಷ್ಟಿದೆ, ಒಂದು 30 kg ಇರುತ್ತೆ ಸರ್. ಆಮೇಲೆ ಈ ತರ ಶೆಲ್ಫ್ ಗಳೆಲ್ಲ ಈ ತರ ಬರುತ್ತೆ. ಸ್ಪೆಷಾಲಿಟಿ ಏನ್ ಸರ್ ಇದು? ಸ್ಪೆಷಾಲಿಟಿ ಅಂದ್ರೆ ನಿಮ್ಗೆ ಅದೇ ಮೇನ್ ಬರೋದು ಲೈಫ್ ಲಾಂಗ್ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ, ಇದೊಂದು ಸೀಕ್ರೆಟ್ ಲಾಕರ್ ಇದೆ. ಇದು ನಿಮ್ಗೆ ನೋಡಿದ್ರೆ ಗೊತ್ತಾಗಲ್ಲ. ಹೌದು, ಇದೆರಡು ಶೆಲ್ಫ್ ಬರುತ್ತೆ. ತೆಗೆದು ಇಟ್ರೆ ನೋಡಿ, ವರ್ಕಿಂಗ್ ಪ್ರೋಸೆಸ್ ಅಲ್ಲಿ ಇದನ್ನ ಸ್ವಲ್ಪ ಹ್ಯಾಂಡಲ್ ಹಾಕಿಲ್ಲ ಇನ್ನ ಇಡಕ್ಕೆ. ಇಲ್ಲೂ ಬ್ಯಾಕ್ ಸೈಡ್ ಅಲ್ಲಿ ಸಖತ್ತಾಗೈತೆ ಸರ್. ಇದು ಯಾವ ತರ ಬೇಕಾದ್ರೂ ಪ್ಲಾನ್ ಮಾಡಬಹುದು, ಕೆಳಗಡೆನೂ ಹಾಕ್ಬಹುದು. ಈಗ ನಾವು ಈ ತರ ಜಸ್ಟ್ ತೋರ್ಸಕ್ಕೋಸ್ಕರ ಈ ತರ ಇಷ್ಟು ಫ್ರಂಟ್ ಸೈಡ್ ಅಲ್ಲಿ ಈ ತರ ಮಾಡಿದೀನಿ. ಆಮೇಲೆ ಇದು ಈ ತರ ಶೆಲ್ಫ್ ಈ ತರ ಇಟ್ಕೊಳ್ಳೋದು, ಅವಾಗ ಗೊತ್ತಾಗೋದೇ ಇಲ್ಲ, ಗೊತ್ತೇ ಆಗಲ್ಲ. ಓಕೆ ಸರ್. ಆಮೇಲೆ ಇಲ್ಲಿ ಈ ಕಡೆ ಸೈಡ್ ತೋರಿಸ್ತೀನಿ ಸರ್. ಓ, ಇಲ್ಲೂ ಇದೆ ಬ್ರದರ್. ಸರ್ ಇಲ್ಲಿ ಏನು ಮೇನ್ ಅವರಿಗೆ ಏನು ಕಸ್ಟಮರ್ಗೆ ಜಾಸ್ತಿ ಏನು ಡೌಟ್ ಬರೋದಂದ್ರೆ ಇದು ವೆಯ್ಟ್ ತಡೆಯುತ್ತಾ ಅಂತ ಒಂದು ತುಂಬಾ ಜನರಿಗೆ ಡೌಟ್ ಇರುತ್ತೆ. ಹೌದು ಸರ್, ಅದು ನಾನು ತೋರಿಸ್ತೀನಿ ಸರ್ ನಿಮ್ಗೆ. ನಾನು 70 kg ಇದೆ ನೋಡಿ. ಕೂತ್ಕೊಂಡಿದ್ದೀನಿ ಸರ್, ಎಲ್ಲೂ ಟಚ್ ಆಗಿಲ್ಲ ಸರ್. ನೋಡಿ ತಡೆಯುತ್ತೆ ಸರ್, ಅದಕ್ಕೆ ಪ್ರೂವ್ ಮಾಡಿ ತೋರಿಸ್ತಾ ಇದೀನಲ್ಲ. 70 kg. ಅದೇ ನಾನು ಕೂತ್ಕೊಂಡ್ರೆ ನಾನ್ ಕೂತ್ಕೊಂಡ್ರೆ ಕೂತ್ಕೊಳ್ಳ ನೋಡಿ. ಸರ್ ಇದು ಮೇಲೆ ಬಾಲ್ ರೂಪ್ ಮೇಲ್ಗಡೆ ಲಿಫ್ಟ್ ಅಪ್ ಡೋರ್ ಕೊಟ್ಟಿದ್ದೀನಿ ಸರ್. ನೋಡಿ ಇದು ಫುಲ್ ಈ ತರ ಫುಲ್ ಸ್ಪೇಸ್ ಸಿಗುತ್ತೆ ನಿಮ್ಗೆ ಯೂಸ್ ಮಾಡಕ್ಕೆ. ಎಲ್ಲ ಸಾಫ್ಟ್ ಕ್ಲೋಸ್ ಬರುತ್ತೆ ಸರ್. ಇದೆಲ್ಲ ವೆಯ್ಟ್ಲೆಸ್ ಅಲ್ವಾ ಸರ್ ಇದು? ವೆಯ್ಟ್ಲೆಸ್ ನೋಡಿ, ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ ನೋಡಿ, ನೀವೇ ನೋಡ್ಬೋದು. ಅದೇ ಕ್ಲೋಸ್ ಆಯ್ತು, ಅದೇ ಕ್ಲೋಸ್ ಆಗುತ್ತೆ. ಸಾಫ್ಟ್ ಲಿಫ್ಟ್ ಅಪ್, ಆಮೇಲೆ ಸಾಫ್ಟ್ ಕ್ಲೋಸ್ ಆಗುತ್ತೆ ನೋಡಿ. ಇದೆಲ್ಲ ಆಪ್ಷನಲ್ ಆಗಿ ಕಸ್ಟಮರ್ ತೋರ್ಸಕ್ಕೆ ಈ ತರ ಮಾಡಿದೀನಿ. ಈ ತರ ಬೇಕಾದ್ರೆ ನಿಮ್ಗೆ ಮಾಡ್ಬೋದು. ಹೌದು, ಎರಡು ಕಡೆ ಸೇಮ್ ಸರ್, ಸೇಮ್ ಪ್ರೊಸೆಸ್ ಸರ್. ಅದೇ ನಮ್ಮ ಹತ್ರ ಪೂಜಾ ರೂಮ್ ಮಾಡ್ತೀವಿ, ಮತ್ತೆ ಟಿವಿ ಯೂನಿಟ್ ಮಾಡ್ತೀವಿ, ವಾಲ್ ಪ್ಯಾನೆಲಿಂಗ್ ಮಾಡ್ತೀವಿ. ಎನಿವನ್ ಏನು ನೀವು ವುಡ್ ಎಲ್ಲ ಏನೇನ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿನೇ ಮಾಡ್ತೀವಿ ನಾವು. ಈಗ ಫುಲ್ ಮನೆ ಸೀಲಿಂಗ್ ಕೂಡ ಮಾಡ್ತೀವಿ. ವಾಲ್ ಸೀಲಿಂಗ್ ಇದೆಯಲ್ಲ, ಫರ್ನಿಚರ್ಸ್ ಬೇಕಾದ್ರೆ ಅದು ಇನ್ಕ್ಲೂಡಿಂಗ್ ಫುಲ್ ವರ್ಕ್ ಜಾಸ್ತಿ ಇದ್ರೆ ಅದನ್ನು ಮಾಡ್ತೀವಿ, ಇನ್ಕ್ಲೂಡಿಂಗ್ ಕಾಟ್ ಮತ್ತೆ. ಹೌದು, ಅದೆಲ್ಲ ಪೂಜಾ ಐಟಮ್ಸ್, ದೇವ್ರ ಮನೆ, ಏನ್ ಇವಾಗ ಅಡ್ಗೆ ಮನೆ, ಅದೆಲ್ಲ ನೀವು ಇದನ್ನ ಮಾಡಿ. ಹೌದೌದು, ಎಲ್ಲ ಎನಿವನ್ ಎಲ್ಲ ಬೇಕಾದ್ರೆ ಮಾಡ್ಬೋದು ನೋಡಿ. ಆದ್ರೇನು ಇಲ್ಲ ನೀವು 80 kg ಇದೀರಾ, 90 kg? 80 ಅಲ್ಲ, ಅವರು 100 kg ಇದ್ದೀನಿ. ಆರಾಮಾಗಿ ಕೂತಿದ್ದೀರಾ ಮತ್ತೆ? ಗುರು ನಾನ್ ಹೆಂಗೈತೆ ಅಂದ್ಮೇಲೆ ಇನ್ನು ಯಾವ್ದು ಗುರು ಸೂಪರ್ ಆಗೈತೆ ಬಾ ಗುರು. ನಾನು ವೆಯ್ಟ್ ಐತೆ 80 kg ಇದ್ದೀನಿ. ಅಂದ್ರೆ ಇಲ್ಲಿ 5 ಸ್ಕ್ರೂ ಬರುತ್ತೆ, ಏನಾಗಲ್ಲ. ಮತ್ತೆ ಅಲ್ಲಿನೂ ಒಂದು 3 ಸ್ಕ್ರೂ ಬರುತ್ತೆ ಗೋಡೆಗೆ. ಬಟ್ಟೆ ಇಡಕ್ಕೆ ಎಷ್ಟು ಆಗುತ್ತೆ ಗುರು? ಬಟ್ಟೆ ಓಕೆ, ನಾವು 100 kg ಸರ್, 100 kg ಗಂಟ ಇದಾರಂದ್ರೆ ತಿಳಿತಂದ್ರೆ ಯಾವ ರೇಂಜಿಗೆ ಸರ್? ಅದೇ ಸರ್ ಹೇಳ್ತಾ ಇರೋದು. ಈಗ ಕ್ವಾಲಿಟಿ ಅಂದ್ರೆ ಅದು ಸ್ವಲ್ಪ ಇದ್ ಮಾಡ್ತೀರಾ.
ಓಕೆ ಮಾಡಿ ಸರ್ ಮಾಡಿ. ಅದೇ ಈಗ ಇದು ಒಳಗಡೆ ನಿಮ್ಗೆ ಸ್ಕ್ರೂ ಎಷ್ಟು ಹಾಕಿದಿರಾ ಏನು ಗೊತ್ತಿಲ್ಲ ಹೇಳ್ಬೋದು. ಓಕೆ. ಅದಕ್ಕೆ ನಾವು ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಅದು ಆತರ ಮಾಡ್ಬೇಕಾದ್ರೆ ಅಷ್ಟು ಒಳಗಡೆ ಕೆಲಸ ಮಾಡಿರ್ಬೇಕು. ಆಮೇಲೆ ಈ ಒಳಗಡೆ ಇದು ಹಾಕ್ಬೇಕು, ಸಿಲಿಕಾನ್ ವೆದರ್ ಸಿಲಿಕಾನ್ ಹಾಕ್ಬೇಕು. ಓಕೆನಾ, ಅದು ಇಟ್ಕೊಳಕ್ಕೆ. ಈಗ ವುಡನ್ ಮಾಡಿದ್ರೆ ಅದು ಫೆವಿಕಾಲ್ ಹಾಕ್ತಿರಲ್ಲ ಆತರ ಅಂತದೆಲ್ಲ ಪ್ರೋಸೆಸ್ ಇರುತ್ತೆ. ಒಂದೊಂದು ಕರೆಕ್ಟ್ ಆಗಿ ಮಾಡಿದ್ರೆ ಅದು ಆತರ ಇದು ಬರುತ್ತೆ, ನಿಮ್ಗೆ ಲೈಫ್ ಬರುತ್ತೆ. ವುಡನ್ ತಗೊಳಕೋದು ನಡೆ, ವುಡನ್ ತಗೊಳಕೋದು ಎಷ್ಟು ನಾನು ಮಾಡಿಸ್ತೀನಿ, ನಾಳೆ ಕರೆದ್ಬಿಟ್ಟು ನಮ್ಮ ಮನೆಗೆಲ್ಲ ಮಾಡಿಸ್ತೀನಿ. ಬೇಕು ನನ್ಗೆ ನಿಜವಾಗ್ಲು ಬೇಕು. 100 kg ಇದರ ಕುತ್ತು ತಡೆದೈತಂದ್ರೆ ಯಾವ ರೇಂಜ್ ರೆಡಿ ಮಾಡಿರ್ಬೇಕು. ಆಗಿ ಮಾಡಿದೀನಿ. ಈ ತರ ಲಿಫ್ಟ್ ಅಪ್ ಕೂಡ ಮಾಡಬಹುದು ನೋಡಿ. ಅಂದ್ರೆ ಫುಲ್ ಜಾಗ ನಿಮ್ಗೆ ಯೂಸ್ ಆಗುತ್ತೆ. ಇಲ್ಲಿ ಓಪನ್ ಫುಲ್ ಯೂಸ್ ಮಾಡಬಹುದು ಆತರ. ಅದನ್ನು ಸೋಪ್ ಕ್ಲೋಸ್ ಆಗುತ್ತೆ. ಸರ್ ಇದು ಗೋಡೆ ಅನ್ಕೊಂಡಿದೀರಾ ನೀವು, ಟೈಲ್ಸ್ ಹಾಕಿದೆ ಅನ್ಕೊಂಡಿದೀರಾ? ಇದು ಟೈಲ್ಸ್ ಅಲ್ಲ ಸರ್, ನಮ್ದೇ ಮಾರ್ಬಲ್ ಶೀಟ್ ಅಲ್ಲೇ ಹಾಕಿರೋದು. ಹೌದು, ನಮ್ದೇ ಇದ್ರಲ್ಲಿ ಮಾರ್ಬಲ್ ಡಿಸೈನ್ ಬರುತ್ತೆ. ಅದು ಮಾರ್ಬಲ್ ಡಿಸೈನ್ ಅಲ್ಲೇ 2-3 ಕಲರ್ ಬರುತ್ತೆ. ಇದು ವೈಟ್ ಹಾಕಿದೀನಿ, ವೈಟ್ ಗ್ರೇ ಕಾಂಬಿನೇಷನ್ ಹಾಕಿದೀನಿ ಸರ್. ಇದು ಕೂಡ ನಿಮ್ಗೆ ಇದು ಗೋಲ್ಡನ್ ಕಲರ್ ಅಲ್ಲಿ ಚಾನಲ್ ಹಾಕಿದೀನಿ ನೋಡಿ. ಬೀಡಿಂಗ್ ಕೊಟ್ಟು ಈ ತರ ಡಿಸೈನ್ ಅಂದ್ರೆ ಚೆನ್ನಾಗಿರ್ಲಿ, ಲುಕ್ ವೈಸ್ ಚೆನ್ನಾಗಿರ್ಲಿ ಅಂತ ಡಿಸೈನ್ ಆಗಿರ್ಲಿ ಅಂತ ಮಾಡಿರೋದು. ಈ ತರ ನಿಮ್ಗೆ ಯಾವ ಕಸ್ಟಮೈಸ್ ಆಗಿ ಯಾವ ತರ ಡಿಸೈನ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಯಾವ ತರ ಡಿಸೈನ್ ಹೇಳ್ತೀರಾ ಆ ತರ ಡಿಸೈನ್ ಮಾಡ್ಬೋದು ಸರ್. ಸರ್ ಇದರಲ್ಲಿ 2-3 ಕಲರ್ ಬರುತ್ತೆ. ಗ್ರಾನೈಟ್ ಫಿನಿಶಿಂಗ್ ಅಲ್ಲಿ ಬ್ಲಾಕ್ ಬರುತ್ತೆ, ಮತ್ತೆ ಐವರಿ ಬರುತ್ತೆ, ಪ್ಯೂರ್ ವೈಟ್ ಕಾಂಬಿನೇಷನ್ ಬರುತ್ತೆ. ಮತ್ತೆ ಈ ಬೀಡಿಂಗ್ ಅಲ್ಲೂ 2-3 ಕಲರ್ ಬರುತ್ತೆ ಸರ್. SS ಬರುತ್ತೆ, ಮತ್ತೆ ಚಾಂಪಿಯನ್ ಗ್ರೀನ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೆ ನಿಮ್ ನೆಲಕ್ಕೆ ಏನು ಮ್ಯಾಚ್ ಮಾಡಬೇಕಾ ಅದೇ ತರ ಮ್ಯಾಚ್ ಕಲರ್ ಸಿಗುತ್ತೆ ಸರ್. ಸರ್ ಒಂದು ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿ ನಮ್ಗೆ ಹೇಳಿದೀರಾ, ಸಂತೋಷ ಆಯ್ತು. ಓಕೆ ಸರ್. ನಿಮ್ಮ ಪ್ರೋಸೆಸ್ ಹೇಗೆ ಸರ್? ಪ್ರೋಸೆಸ್ ಅಂದ್ರೆ ಫಸ್ಟ್ ನಿಮ್ಗೆ ಒಂದು ಏನಾದ್ರು ಮನೆ ವರ್ಕ್ ಆಗ್ಲಿ, ಏನಾದ್ರು ಫ್ಲಾಟ್ ವರ್ಕ್ ಆಗ್ಲಿ ಇದ್ರೆ ನಮ್ಗೆ ಫೋನ್ ಮಾಡಿ ಕೇಳ್ತೀರಾ ನೀವು. ಓಕೆ, ಬಟ್ ಅವಾಗ ಏನು ಅಂದ್ರೆ ನೀವು ನಿಮ್ಗೆ ಕೊಟೇಶನ್ ಒಂದು ರಫ್ ಎಸ್ಟಿಮೇಷನ್ ಬೇಕಾದ್ರೆ ನೀವು ನಿಯರ್ ಬೈ ಇಲ್ಲಿ ಒಂದು 5 ಕಿಲೋಮೀಟರ್ ಒಳಗಡೆ ಇದ್ರೆ ನಾವು ಡೈರೆಕ್ಟ್ ಬರ್ತೀನಿ, ಲೊಕೇಶನ್ ಕಳಿಸಿದ್ರೆ ನಾವು ಬರ್ತೀವಿ. ಇಲ್ಲ ತುಂಬಾ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಔಟ್ ಆಫ್ ಸ್ಟೇಷನ್ ಅಂದ್ರೆ ಬ್ಯಾಂಗ್ಳೂರ್, ಔಟ್ ಆಫ್ ಮೈಸೂರು, ಹಾಸನ್, ಬೇಲೂರು ಆ ಕಡೆ ಎಲ್ಲ ಇದ್ರೆ ನಾವೇನ್ ಮಾಡ್ತೀವಿ, ನಿಮ್ಗೆ ಒಂದು ನಿಮ್ ಮನೇದು ಪ್ಲಾನ್ ಇರುತ್ತೆ. ಇಲ್ಲ ರಫ್ ಇದು ಮೆಜರ್ಮೆಂಟ್ ಕಳಿಸಿ ಅಂತ ಹೇಳ್ತೀನಿ. ಅದು ಕಳ್ಸಿದ್ರೆ ನಮ್ಮೊಂದು ರಫ್ ಎಸ್ಟಿಮೇಷನ್ ಕೊಡ್ತೀನಿ. ಫಸ್ಟ್ ನಿಮ್ಗೊಂದು ಬಡ್ಜೆಟ್ ಇರುತ್ತಲ್ಲ, ಆ ಬಡ್ಜೆಟ್ ಓಕೆ ನಿಮ್ಗೆ ಆ ಬಡ್ಜೆಟ್ ಹೋಲ್ಡ್ ಮಾಡ್ತೀನಿ ಅಂದ್ರೆ ನಾವು ಡೈರೆಕ್ಟ್ ಬಂದು ಫೈನಲ್ ಎಸ್ಟಿಮೇಷನ್ ಕೊಡ್ತೀನಿ. ಅದಕ್ಕೊಂದು ಸರ್ವಿಸ್ ಚಾರ್ಜ್ ಇರುತ್ತೆ. ನಾವು ಬರ್ಬೇಕಾದ್ರೆ ಅದು ಸರ್ವಿಸ್ ಚಾರ್ಜ್ ಇರುತ್ತೆ. ಅದು ನಾವು ನಿಮ್ಮ ಕೆಲಸ ಎಲ್ಲ ಕೊಟ್ಟ ಮೇಲೆ ಅಗ್ರಿಮೆಂಟ್ ಎಲ್ಲ ಇದೆ ನಮ್ದು, ಅದು ಎಲ್ಲ ಕನ್ಫರ್ಮ್ ಆಗುತ್ತೆ. ಆದ್ರೆ ನೀವು ಪೇಮೆಂಟ್ ಮಾಡಿದ್ಮೇಲೆ ಅದು ಲೆಸ್ ಆಗುತ್ತೆ ನಿಮ್ಗೆ. ಓಕೆನಾ, ಆ ತರ ಪ್ರೋಸೆಸ್ ಇದೆ. ಮತ್ತೆ ನಮ್ದು ಎಲ್ಲಾನು ಎಗ್ರಿಮೆಂಟ್ ಬೇಸ್ ಅಲ್ಲಿ ಕೆಲಸ ಮಾಡೋದು. ನೀವು ಎಗ್ರಿಮೆಂಟ್ ಮಾಡ್ತೀವಿ. ಈಗ ನೀವು ಒಂದು ಪ್ರೋಸೆಸ್ ಎಲ್ಲ ಕೊಟೇಶನ್ ಪ್ರೋಸೆಸ್ ಎಲ್ಲ ಓಕೆ ಆಯ್ತು, ನಿಮ್ಗೆ ಓಕೆ ನಾವು ಪ್ರಾಜೆಕ್ಟ್ ಬಡ್ಜೆಟ್ ಅಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ನಮ್ದು ಎಗ್ರಿಮೆಂಟ್ ಇರುತ್ತೆ. ಈಗ ನೀವು ಅದು ಬುಕ್ಕಿಂಗ್ ಪ್ರೋಸೆಸ್. ಈಗ ನೀವು ನಿಮ್ಗೆ ಯಾವ ಡೇಟಿಗೆ ಕೆಲಸ ಮಾಡಬೇಕು ಆ ಡೇಟಿಗೆ ನಮ್ಗೆ ಓಕೆ ಅಂದ್ರೆ ಆ ಡೇಟಿಗೆ ಒಂದು ಎಗ್ರಿಮೆಂಟ್ ಮಾಡ್ತೀವಿ. ಈ ಡೇಟಿಗೆ ನಾವು ಬಂದು ಕೆಲಸ ಮಾಡ್ತೀವಿ ಅಂತ. ಆ ಡೇಟ್ ಇಂದ ನೆಕ್ಸ್ಟ್ ಡೇಟ್ ಈಗ ನಿಮ್ಗೆ ಎಷ್ಟು 2 BHK ಇದ್ರೆ ಅಪ್ರೋಕ್ಸಿಮೇಟ್ಲಿ ಒಂದು 10 to 15 ಡೇಸ್, ಇಲ್ಲ ಮ್ಯಾಕ್ಸಿಮಮ್ ಒಂದು ನಿನ್ ಡಿಸೈನ್ ಮೇಲೆ ಸ್ವಲ್ಪ ಒಂದು 2-3 ಡೇಸ್ ಜಾಸ್ತಿ ಕಮ್ಮಿ ಆಗುತ್ತೆ. ಓಕೆ, ಆ ತರ ಇರುತ್ತೆ. ಅದೆಲ್ಲ ಮೆನ್ಷನ್ ಮಾಡಿ ಎಷ್ಟು ದಿನ ಆಗುತ್ತೆ, ಎಷ್ಟು 2 BHK ಆದ್ರೆ ಇಷ್ಟು ದಿನ, 3 BHK ಆದ್ರೆ ಇಷ್ಟು ದಿನ. ಅದರಲ್ಲಿ 50% ಅಡ್ವಾನ್ಸ್ ಆಗಿ ಪೇ ಮಾಡಬೇಕು ನೀವು ಫಸ್ಟ್. ಅಂದ್ರೆ ನೀವು ಯಾವಾಗ ಬುಕ್ ಮಾಡ್ತೀರಾ, ನೀವು 1 ತಿಂಗಳು ಆದ್ಮೇಲೆ ಕೆಲಸ ಇರುತ್ತೆ. ಬಟ್ ನೀವು ಇವತ್ತೇ ಅಗ್ರಿಮೆಂಟ್ ಮಾಡಿಸ್ಬೇಕು ಅಂದ್ರೆ ಆ ಡೇಟ್ ಕೊಡ್ಬೇಕಾದ್ರೆ ಅವಾಗಲೇ ಪೇ ಮಾಡ್ಬೇಕು, ಅವಾಗನೇ ನಿಮ್ಗೆ ಬುಕ್ ಆಗುತ್ತೆ. ಆತರ ಸರ್. ಮತ್ತೇನಾದ್ರು ನಮ್ಮ ಸಾರ್ವಜನಿಕರಿಗೆ, ಪಬ್ಲಿಕ್ಗೆ ನಾವು ಇಂಟೀರಿಯಲ್ ಡೆಕೋರೇಷನ್ ಯಾರು ಮಾಡ್ಬೇಕು, ಇವಾಗ ನಮ್ಮ ವಿಡಿಯೋ ನೋಡಿದ್ರೆ ತುಂಬಾ ಜನ ಅವ್ರಿಗೆ ಇಂಟ್ರೆಸ್ಟ್ ಬಂದ್ಬಿಟ್ಟಿರುತ್ತೆ. ಚೆನ್ನಾಗಿದಪ್ಪ ಇದು ವುಡ್ಗಿನ್ನ ಸ್ಟೀಲ್ಗಿನ್ನ ನಮ್ಗೆ ಜಾಗ ಎಲ್ಲ ಹೊರತಾಗುತ್ತೆ, ಗೋಡೆಗೆಲ್ಲ ಮಳೆ ಹೊಡೆಯೋದು ತಪ್ಪುತ್ತೆ, ಪೇಂಟ್ ಮಾಡೋದು ತಪ್ಪುತ್ತೆ, ಸೌಂಡ್ ಅದು ಇದು ಬರ್ತಾ ಇರುತ್ತೆ ಬೇರೆ ಎಲ್ಲ. ನಾನ್ ನೋಡ್ದಂಗೆ ಯಾವ್ದೇ ವುಡ್ ತೋಳಿ ಮಳೆಗಾಲದಲ್ಲಿ ಒಂಥರ ಆಗುತ್ತೆ, ಬೇಸಿಗೆ ಕಾಲದಲ್ಲಿ ಒಂಥರ ಹಿಗ್ಗುತ್ತೆ, ಕುಗ್ಗುತ್ತೆ, ಡೋರ್ ಹಾಕಕ್ಕಾಗಲ್ಲ, ಮತ್ತೆ ತೋಬಿಡ, ಅವೆಲ್ಲ ಸಮಸ್ಯೆಗಳು ಇರುತ್ತೆ. ಬಟ್ ನಿಮ್ಮ ಇಂಟೀರಿಯಲ್ ಅಲ್ಯೂಮಿನಿಯಂ ನೋಡಿದ್ಮೇಲೆ ನಾನು ಫಿದಾಗ್ಬಿಟ್ಟೆ. ನಮ್ಮ ಮನೆಗೆ ನಾನು ಮಾಡಿಸ್ತೀನಿ, ನಾನು 100% ನಾನು ಮಾಡಿಸ್ತೀನಿ. ಬಹಳ ಸಂತೋಷ. ನಮ್ಗೆ ಇನ್ನು ಬೇರೆ ಏನಾದ್ರು ಔಟ್ ಆಫ್ ಸ್ಟೇಷನ್ ನೀವೇನೋ ಹೋಗ್ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತಾ, ಅಥವಾ ಇದೇ ಚಾರ್ಜ್ ಅಲ್ಲೇ ನೀವು ಮಾಡ್ಕೊಡ್ತೀರಾ? ನೀವೇನ್ ಬೆಂಗಳೂರು ಸಿಟಿನಲ್ಲಿ ಏನ್ ಫಿಕ್ಸ್ ಮಾಡಿಕೊಂಡಿರ್ತೀರಿ ಅದೇ ಚಾರ್ಜ್ ಅಲ್ಲೂ ಬೇರೆ ಕಡೆ ಮಾಡ್ತೀರಾ ಅಂತ? ಇಲ್ಲ ಸರ್, ನಮ್ಗೆ ಆಕ್ಚುಲಿ ಔಟ್ ಆಫ್ ಸ್ಟೇಷನ್ ಹೋದ್ರೆ ಅದ್ರದ್ದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇರುತ್ತೆ. ನಾವು ಇಲ್ಲಿಂದ ಮೆಟೀರಿಯಲ್ ತಗೊಂಡೋಗಿ ನಮ್ದು ಯಾವ ತರ ಕೆಲಸ ಮಾಡ್ತೀನಿ ಅಂದ್ರೆ, ಈಗ ಅಗ್ರಿಮೆಂಟ್ ಅಲ್ಲಿ ಆಯ್ತು ಅಂದ್ರೆ ಆ ಡೇಟಿಗೆ ನಮ್ದು ಟೀಮ್ ಬರುತ್ತೆ. ಅಲ್ಲಿ ಬಂದ್ರೆ ನಾವು ಅಲ್ಲಿ ಒಂದು ಸ್ಟೇ ಮಾಡಕ್ಕೆ, ಒಂದು ಅಲ್ಲೇ ಸ್ಟೇ ಮಾಡಿ ವರ್ಕ್ ಮಾಡೋದು. ಇಲ್ಲಿ ಫ್ಯಾಕ್ಟ್ರಿ ಮೇಕಿಂಗ್ ಇಲ್ಲ,
ಅಲ್ಲೇ ಓನ್ ಸೈಟಲ್ಲೇ ಮೆಟೀರಿಯಲ್ ತಗೊಂಡೋಗಿ ಅಲ್ಲೇ ಕಟ್ ಮಾಡಿ ಸೆಟ್ ಮಾಡೋದು, ಆ ತರ ಸಿಸ್ಟಮ್ ಇದೆ. ಹಾಗಾಗಿ ಅವ್ರದ್ದು ನಮ್ದು ಒಂದು ರೂಮ್, ಚಿಕ್ಕದೊಂದು ರೂಮ್ ಮಲ್ಗಕ್ಕೆ ಸಿಕ್ಕಿದ್ರೆ ಸಾಕು. ಒಂದು ಟಾಯ್ಲೆಟ್ ಫೆಸಿಲಿಟಿ ಅದು ಕೊಡ್ಲೇಬೇಕಾಗುತ್ತೆ. ಅದು ಇದ್ರೇನೆ ನಾವು ಬರಕ್ಕಾಗುತ್ತೆ. ಯಾಕಂದ್ರೆ ಒಂದು 10-20 ದಿನ ಹಂಗೆ ಮೇಂಟೈನ್ ಮಾಡಕ್ಕಾಗಲ್ಲ. ಆ ಒಂದು ಫೆಸಿಲಿಟಿ ಇದ್ರೆ ಮಾತ್ರ ನಾವು ಬರಕ್ಕಾಗತ್ತೆ. ಅದೊಂದು ದಯವಿಟ್ಟು ನಮ್ ವಿಷಯಗಿರಿ ಹೇಳ್ತೀನಿ. ಓಕೆ, ಅಂದ್ರೆ ಗ್ರ್ಯಾಂಡ್ ಆಗಿ ಬೇಕು ಅಂತ ಇಲ್ಲ, ಆದ್ರೆ ಡೈಲಿ ಯೂಸ್ ಮಾಡಕ್ಕೆ ಒಂದು ವ್ಯವಸ್ಥೆ ಇರಬೇಕು ಅಂತದಿರುತ್ತೆ. ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅದು ಕೊಡ್ಲೇಬೇಕಾಗುತ್ತೆ, ಸಪರೇಟ್ ಬರುತ್ತೆ. ಅದು ಅಡಿಷನಲ್ ಬರುತ್ತೆ. ಬಟ್ ಅದು ಡಿಪೆಂಡಿಂಗ್ ಆನ್ ನಿಮ್ದು ತುಂಬಾ ಜಾಸ್ತಿ ಕ್ವಾಂಟಿಟಿ ಇದ್ರೆ ಅದು ಸ್ವಲ್ಪ ಏನಾದ್ರು ಅಡ್ಜಸ್ಟ್ ಮಾಡಬಹುದು, ಅದ್ರಲ್ಲಿ ಏನಿಲ್ಲ. ಬಟ್ ನಾವು ಬೇಸಿಕಲಿ ಮಾಡೋದು ಸೌತ್ ಕರ್ನಾಟಕ ಓನ್ಲಿ. ಅಂದ್ರೆ ಈಗ ಮೈಸೂರು, ಹಾಸನ್, ಮತ್ತೆ ಬೇಲೂರು, ಚಿಕ್ಕಮಂಗ್ಳೂರು, ನಮ್ದು ಕೊಡಗು, ಮಲೆನಾಡು ಸೈಡ್ ಅಲ್ಲ, ಉಡುಪಿ ಆ ಕಡೆ ಎಲ್ಲ. ನಾರ್ತ್ ಎಲ್ಲ ಅಷ್ಟು ಹೋಗಲ್ಲ, ಯಾಕಂದ್ರೆ ನಮ್ದು ಒಂದು ದೂರ ಆಗುತ್ತೆ. ಮತ್ತೆ ಅಲ್ಲಿ ಎಲ್ಲ ಮತ್ತೆ ಒಂದು ಮಿನಿಮಮ್ ಕ್ವಾಂಟಿಟಿ ಇರಬೇಕು. ಒಂದು 10 lakh ಮೇಲೆ ವರ್ಕ್ ಇದ್ರೆ ನಾವು ಹೋಗ್ಬೋದು. ಅಂದ್ರೆ ನಮ್ಗೂನು ವರ್ಕೌಟ್ ಆಗಲ್ಲ ಸಣ್ಣದಕ್ಕೆಲ್ಲ ಹೋದ್ರೆ. ಅದಕ್ಕೆ ಮೇನ್ ಆಗಿ ನಾವು ಇಲ್ಲೇ ಫೋಕಸ್ ಮಾಡ್ತಾ ಇದ್ದೀನಿ, ನಮ್ ಸೌತ್ ಕರ್ನಾಟಕದಲ್ಲಿ. ಅಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಮಾಡ್ಕೊಡ್ತೀನಿ. ಸರ್ ಒಳ್ಳೇದಾಗ್ಲಿ, ನಿಮ್ಗೆ ದೇವ್ರು ಇನ್ನ ಸಾಕಷ್ಟು ಬಿಲ್ಡಿಂಗ್ ಗಳು ಕೊಡ್ಲಿ, ಚೆನ್ನಾಗಿ ಸಂಪಾದನೆ ಮಾಡಿ, ಒಳ್ಳೆ ಕ್ವಾಲಿಟಿ ಇರೋಂಥದ್ದನ್ನ ಪಬ್ಲಿಕ್ ಕೊಡಿ. ನಿಮ್ಗೆ ಇನ್ನಷ್ಟು ಜನ ನಿಮ್ಮ ಕರೆ ಮಾಡ್ತಾ ಇರ್ತಾರೆ, ನಿಮ್ಮಿಂದ ಸೇವೆ ತಗೊಂತಾ ಇರ್ತಾರೆ, ನಿಮ್ಮಿಂದ ಮನೆ ಪಳ 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 ಹೊಳಿತಾ ಇರ್ಬೇಕು. ಅದಕ್ಕೆ ನೀವು ಮಾಡ್ಕೊಡ್ಬೇಕು. ಏನಾದ್ರು ಹೇಳೋದಿದ್ರೆ ನಮ್ಮ ಸಬ್ಸ್ಕ್ರೈಬರ್ ವ್ಯೂವರ್ಸ್ಗೆ ಹೇಳ್ಬಿಡಿ ಸರ್, ಒಂದೇ ಒಂದ್ ಮಾತಲ್ಲಿ ಹೇಳ್ಬಿಡಿ ಸರ್. ಅದೇ ಒಂದು ಹೇಳಕ್ಕೆ ಅಂದ್ರೆ ನಾವು ಮಾಡೋದು ಓನ್ಲಿ ಕ್ವಾಲಿಟಿ ವರ್ಕ್. ಅದು ಬಿಟ್ಟು ಏನು ಮಾಡಲ್ಲ. ನಮ್ದು ಕ್ವಾಲಿಟಿಲಿ ಏನು ಕಾಂಪ್ರಮೈಸ್ ಮಾಡಲ್ಲ. ನೀವು ನೋಡಿರ್ಬೋದು, ಕೇಳಿರ್ಬೋದು, ನಮ್ದು ಯಾವ ತರ ಹೆಂಗೆ ಇದೆ ಅಂತೆಲ್ಲ ಕೇಳಿರ್ಬೋದು. ಬಟ್ ಕ್ವಾಲಿಟಿ ಬಿಟ್ಟು ಏನು ಮಾಡಲ್ಲ ನಾವು. ಅದೊಂದು ಮೇನ್ ನಮ್ದು ಬನವಿ ಗ್ರೂಪ್ ಅಂದ್ರೆ ಕ್ವಾಲಿಟಿ. ಅದು ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ. ಬಾವರ್ನವಿ ಗ್ರೂಪ್ಗೆ ಬಂದು ಅಲ್ಯೂಮಿನಿಯಂ ಡೆಕೋರೇಟ್ ಮಾಡಿಸ್ಕೊಂತೀರಾ ತಾನೆ? ಖಂಡಿತ ಬರ್ಬೇಕು. ಸುಮ್ನೆ ದುಡ್ಡನ್ನ ಕಷ್ಟಪಟ್ಟಿರೋ ದುಡ್ಡನ್ನ ವೇಸ್ಟ್ ಮಾಡ್ಕೊಂಬೇಡಿ. ಒಳ್ಳೆ ಜಿನಿಯನ್ನೇ ಕೆಲಸ ಮಾಡ್ಕೊಡ್ತಾರೆ. ಜಿನಿಯನ್ ಆಗಿದ್ದಾರೆ ಪದ್ಮನಾಭ ಅವರು. ನೀವ್ ಹೇಳಿದ ತರನೇ ಮಾಡ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಸಾಧ್ಯವಾದ್ರೆ ನಮ್ಗೊಂದು ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಒಂದು ಕಾಮೆಂಟ್ಸ್ ಮಾಡಿ, ಒಂದು ಶೇರ್ ಮಾಡಿ. ಮತ್ತೇನು ನಿಮ್ಮನ್ನ ಕೇಳಲ್ಲ. ಸಾಕಷ್ಟು ವಿಷಯಗಳನ್ನ, ಸಾಕಷ್ಟು ಕಂಟೆಂಟ್ಗಳನ್ನ ನಾನ್ ತಂದು ನಿಮ್ಗೆ ಅರ್ಪಿಸ್ತಾ ಇರ್ತೀನಿ. ನೀವು ಆರ್ಗಾನ ಹಾಕಿ, ನೀರ್ಗಾನ ಹಾಕಿ. ಎಲ್ರಿಗೂ ನಮಸ್ಕಾರ.